SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇಲ್ಲ ಸರ್, ಅದು ಈಗ ಫಸ್ಟ್ ಈಗ ಬಿಗ್ ಬಾಸ್ ಅಲ್ಲ ಸರ್, ಇದು ಸುಪ್ರಿ ಸರ್ ಅಂತ ನಾನು ಮುಂಚೆನೆ ಹೇಳಿದ್ನಲ್ಲ. ನಾನು ಬಿಗ್ ಬಾಸ್ ಹೋಗಿಂತ ಮುಂಚೆನೂ ಇದು ನಡೀತಾನೆ ಇತ್ತು, ಹೆಂಗ್ ಮಾಡುದು ಏನ್ ಮಾಡುದು ಅಂತ. ಅಲ್ಲಿಂದ ಬಂದ್ಮೇಲೆ ಈಗ ಪ್ರಾಪರ್ ಆಗಿ ಇದು ಮಾಡೋಣ ಅಂತ. ಅದೇ ಈಗ ಫಸ್ಟ್ ಇದನ್ನ ಮುಗಿಸೋಣ, ಫಸ್ಟ್ ಒಂದೊಂದಾಗೆ ಹೋಗೋಣ. ಈ ಫಸ್ಟ್ ಇದನ್ನ ಮುಗಿಸೋಣ, ಏನೈತೆ ಇದನ್ನ ಮುಗಿಸೋಣ, ಅದೇ ನೆಕ್ಸ್ಟ್ ಏನು ಆಮೇಲೆ ಇದು ಮಾಡಿ ಒಂದೇ ಸತಿ ಎಲ್ಲನೂ ಮಾಡೋದು. ಅದು ನನಗೂ ಈಗ ನಂದು ಹೆಂಗೆ ಅಂದ್ರೆ, ಒಂದು ಸಿನಿಮಾ ಒಂದು ಕತೆ ಅಂತ ಕೂತ್ಕೊಂಡ್ರೆ ಅದಕ್ಕೆ ನಾನು ಇನ್ವಾಲ್ವ್ ಆಗಿ ನನ್ನಿಂದ ಏನ್ ಕೊಡ್ಬೋದು ಡೇ ಒನ್ ಇಂದ ಅದನ್ನ ಮಾಡಿ ಮುಗಿಸೋಣ ಅನ್ನೋದು ಈಗ ನನ್ನ ಸಬ್ಜೆಕ್ಟ್. ಈಗ ವಾಸಿಪು ವೈಭವ್ ಸರ್ ಬಂದು ನಮ್ಮ ಹಳ್ಳಿ ಸಬ್ಜೆಕ್ಟ್, ಈಗ ಟಗರಪಲ್ಯ ಅಂತ ಒಂದು ಮೂವಿ ಮಾಡಿದ್ರು, ಆಮೇಲೆ ಬಡವರಾಸ್ಕಲ್ ಅಂತ ಮಾಡಿದ್ರು. ಈ ಕತೆಗೆ ಸೂಕ್ತವಾಗಿ ಅವರು ಏನ್ ಬೇಕಾದನ್ನು ಕೊಡ್ತಾರೆ ಅಂತ ಅನ್ನಿಸ್ತು. ಅದ ಡಿಸ್ಕಸ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಅದು ಇನ್ವಾಲ್ವ್ ಆಗಿದ್ದಾರೆ ತುಂಬಾ. ಒಂದು 4 ಸಾಂಗ್ ಇರುತ್ತೆ, ಒಂದು ಬಿಟ್ಟಿದ್ದು 4 ಸಾಂಗ್ ಒಂದು ಬಿಟ್ಟಿದ್ದು. ನನಗೆ ಒಂದೊಂದು ಪೀರಿಯಡ್ ಅಲ್ಲಿ, ಈಗ ನನಗೆ ಅವಾಗೆಲ್ಲ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ದೊಡ್ಡಣ್ಣ ಸರ್, ಸಾಧು ಸರ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಕಾಂಬಿನೇಷನ್ ಅಂದ್ರೆ ಸಖತ್ ಇಷ್ಟ ಆಗುತ್ತೆ, ಸೂರ್ಯವಂಶ ಸಿಂಹ ಅದ್ರಲ್ಲೆಲ್ಲ. ಆಮೇಲೆ ಗೊತ್ತ ನನಗೆ ಚಿಕ್ಕಣ್ಣ ಸರ್ ತುಂಬಾ ಇಷ್ಟ ಆಗ್ಬಿಟ್ಟು. ನಮ್ಮ ಹಳ್ಳಿ ಈಗ ನಾವು ಮಾತಾಡ್ದಂಗೆ ಆ ಟೋನ್ ಹಿಡಿದೈತಲ್ಲ, ಈಗ ನಮ್ಮ ಮಂಡ್ಯ ಮೈಸೂರು ಆ ಟೋನಲ್ಲಿ ಅಲ್ಲಿ ಸಖತ್ ಇಷ್ಟ ಆಗ್ಬಿಟ್ಟು. ಕಿರಾತಕ, ರಾಜಹುಲಿ ಅದೆಲ್ಲ ನೋಡಿ. ಆಮೇಲೆ ಶರಣ ತುಂಬಾ ಇಷ್ಟ. ಅದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು ಮೇಡಮ್. ಈಗ ರವಿ ಸರ್ ಬಂದಿದ್ದು, ರವಿ ಸರ್ ಭರ್ಜರಿ ಬೆಟ್ಟರು ಅಂತ ಶೋ ಮಾಡಿದ್ರು, ಅದಕ್ಕೆ ರವಿ ಸರ್ ಗಿಡದಾಗಿ. ಆಮೇಲೆ ರವಿ ಸರ್ ಅಲ್ಲೂ ಹೇಳೋರು, ಈಗ ಶೋ ಮಾಡ್ತಾ ಇದ್ರಿ ಸರಿ ಕಣೋ, ಮಾಡ್ತಾನೆ ಇದ್ರು, ನೆಕ್ಸ್ಟ್ ಏನು ಅದನ್ನ ಮಾಡಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಮಾಡಿ, ಸಿನಿಮಾ ಮಾಡ್ರಿ ಅಂತ ಎಲ್ರಿಗೂ ಹೇಳೋರು ಅಲ್ಲಿ. ಅದು ಎಲ್ಲೋ ಹೌದಲ್ವಾ ಅಂತ ಅಲ್ಲೂ ಅನ್ಸುದು. ಆಮೇಲೆ ರವಿ ಸರ್ ಏನ್ಕಂದ್ರೆ ಅವ್ರು ಒಂಥರ ಲಕ್ಕಿ ಅಂಡ್ ರವಿ ಸರ್ ಅವ್ರ ಕೈಲಿ ಬಂದು, ಆಮೇಲೆ ಅಷ್ಟು ಟ್ರಾವೆಲ್ ಮಾಡಿದ್ರೆ ರವಿ ಸರ್ ಒಂದು 40-45 ವರ್ಷ ಅವ್ರ ಆಶೀರ್ವಾದ ಇದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ. ಅದೇ ಇದು ಆದ್ಮೇಲೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.